ಕರ್ನಾಟಕದ ಲೋಕಸಭಾ ಚುನಾವಣೆ ಮುಗಿದು ಚುನಾವಣೆ ಫಲಿತಾಂಶಗಳು ಬಂದಿದೆ. ಈ ಚುನಾವಣೆಯ ಫಲಿತಾಂಶವನ್ನು ಒಟ್ಟಾಗಿಟ್ಕೊಂಡು ನೋಡಿದರೆ ಇಲ್ಲಿ ಕಾಂಗ್ರೆಸ್ನ ದೃಷ್ಟಿಯಿಂದಷ್ಟೇ ನೋಡೋದಾದರೆ ಇಲ್ಲಿ 3 ಅಂಶಗಳ ಮೂಲಕ ಇದನ್ನು ನೋಡ್ಬೋದು. ಈ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ಆಧಾರದ ಮೇಲೆ, ಅದರ ಜಾತ್ಯತೀತತೆ ಮತ್ತು ಈ ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ನಡೆದ ಚುನಾವಣೆಯ ಅಂತ ಅನ್ನೋದಾದರೆ ಇಲ್ಲಿ ಕಾಂಗ್ರೆಸ್ಸು ಸಾಕಷ್ಟು ಮುನ್ನಡೆ ಸಾಧಿಸಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ಕಾರಣಕ್ಕೆ ಇದಕ್ಕಿದ್ದಿದ್ದು ಕೇವಲ ಒಂದೇ ಸೀಟು. ಕಳೆದ ಚುನಾವಣೆಯಲ್ಲಿ ಅಂದರೆ 2019ರಲ್ಲಿ ಕೇವಲ ಒಂದೇ ಒಂದು ಸ್ಥಾನ ಗಳಿಸಿದ್ದಂಥ ಕಾಂಗ್ರೆಸ್ ಈಗ ತನ್ನ ಸ್ಥಾನವನ್ನು 8 ಸ್ಥಾನಗಳನ್ನು ಹೆಚ್ಚಿಸಿಕೊಂಡು 9 ಸ್ಥಾನಗಳನ್ನು ಗಳಿಸಿದೆ. ಜೊತೆಯಲ್ಲಿ ಅಷ್ಟೇ ಅಲ್ಲ, ಈ ಚುನಾವಣೆಯ ಫಲಿತಾಂಶಗಳು ಬರುವ ಮುನ್ನ ಎಕ್ಸಿಟ್ ಪೋಲ್ ಬಂದಿತ್ತು. ಎಕ್ಸಿಟ್ ಪೋಲ್ನಲ್ಲಿ ಕೇವಲ 3ರಿಂದ 5 ಸ್ಥಾನಗಳನ್ನು ಮಾತ್ರ ಎಲ್ಲ ಮತದಾನೋತ್ತರ ಸಮೀಕ್ಷೆಗಳು ಕೊಟ್ಟಿದ್ವು. ಆದರೆ ಈ ಎಲ್ಲ ಮತದಾನೋತ್ತರ ಸಮೀಕ್ಷೆಗಳನ್ನು ಸುಳ್ಳು ಮಾಡಿ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಂಡಿರುವುದೇ ಅಲ್ಲದೆ ಕಾಂಗ್ರೆಸ್ ತಾನು ಅಂದುಕೊಂಡಂಥ ಕೆಲವು ಸಂಗತಿಗಳನ್ನು ಸಾಧನೆ ಮಾಡಿಕೊಂಡಿದೆ. ಉದಾಹರಣೆಗೆ ಇಲ್ಲಿ ಈ ಚುನಾವಣೆ ನಡೆದಾಗ ಭಾಳ ದೊಡ್ಡದಾಗಿ ನಮಗನ್ಸಿದ್ದು ಒಂದು, ಇದು ಖರ್ಗೆ ಮತ್ತು ಮೋದಿ ಮತ್ತು ಗೌಡ ಅಂದರೆ ದೇವೇಗೌಡರ ನಡುವಿನ ಸಂಘರ್ಷವಾಗಿ ಕಾಣಿಸ್ತಾ ಇತ್ತು. ಆರಂಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ, NDA ಪ್ರತಿನಿಧಿಯಾಗಿ ಮೋದಿ ಮತ್ತು ದೇವೇಗೌಡರು ಕಾಣಿಸ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಇದ್ದಂಥ ಒಂದು ಕ್ಷೇತ್ರ ನಮಗೆ ಕಂಡಿದ್ದು ಗುಲ್ಬರ್ಗಾದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಕಂಟೆಸ್ಟ್ ಮಾಡಿದರು. ಅಲ್ಲಿಗೆ ಮೋದಿಯಿಂದ ಹಿಡಿದು ಅಮಿತ್ ಶಾನಿಂದ ಹಿಡಿದು ಇಡೀ ಕ್ಯಾಬಿನೆಟ್, ಕೇಂದ್ರದ ಕ್ಯಾಬಿನೆಟ್ಟೇ ಬಂದು ಪ್ರಚಾರ ಮಾಡಿದರೂ ಕೂಡ ಆ ಸ್ಥಾನವನ್ನು ಗೆಲ್ಲಲಿಕ್ಕೆ BJPಯವರಿಗೆ ಸಾಧ್ಯ ಆಗಲಿಲ್ಲ. ಆ ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿರೋದೇ ನಿಜವಾದ ಸಾಧನೆ ಅಂತ ಹೇಳಿ ನನಗನ್ಸುತ್ತೆ. ಒಂದು. ಎರಡನೇದು, ನಾನು ಮೆನ್ಷನ್ ಮಾಡ್ತಾ ಇರೋದು ಇಲ್ಲಿ ಹಾಸನ ಕ್ಷೇತ್ರವನ್ನು. ಹಾಸನ ಕ್ಷೇತ್ರ ಒಂದು ರೀತಿ JDSನ ಒಂದು ಭದ್ರಕೋಟೆ ಅನ್ಸ್ಕೊಂಡಿತ್ತು. ಆ ಭದ್ರಕೋಟೆನ ಯಾರೂ ಅಲ್ಲಾಡ್ಸೋಕ್ಕಾಗಿಲ್ಲ. 25 ವರ್ಷಗಳ ನಂತರ JDSನ ಭದ್ರಕೋಟೆ ಅಲ್ಲಾಡಿಸಿದ್ದೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರನ್ನು ಶ್ರೇಯಸ್ ಪಟೇಲ್ ಮೂಲಕ ಸೋಲಿಸಿ ಮತ್ತೆ ಹಾಸನವನ್ನು ಗೆದ್ದುಕೊಂಡು ಹಾಸನದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ತಂದಂತಹ ಕೀರ್ತಿ ಕಾಂಗ್ರೆಸ್ನವರದ್ದು ಅಂತ ಹೇಳ್ತೀನಿ. ಹಾಗಂತ ಮಾತ್ರಕ್ಕೆ ಕಾಂಗ್ರೆಸ್ ಭಾಳ ದೊಡ್ಡ ಅಚೀವ್ಮೆಂಟ್ ಮಾಡಿಬಿಟ್ಟಿದೆ ಅಂತ ಹೇಳಿ ಅಲ್ಲ. ಕಾಂಗ್ರೆಸ್ ಏನು ಹೇಳ್ಕೊಂಡಿತ್ತು, ಉದ್ದುಗೂ ತಾನು 2 ಡಿಜಿಟ್ ಅಂದರೆ 2 ಸಂಖ್ಯೆಗಳನ್ನು ದಾಟಿ ನಾನು ಹೆಚ್ಚು ಸ್ಥಾನವನ್ನು ಗಳಿಸ್ತೇನೆ, 15ರಿಂದ 18 ಗಳಿಸಿದರೂ ಆಶ್ಚರ್ಯ ಇಲ್ಲ ಅಂತ ಹೇಳಿತ್ತು. ಆದರೆ ವಿಷಾದದ ಸಂಗತಿ ಅಂತಲೇ ಹೇಳಬೇಕು, ಅದರ ಗ್ಯಾರಂಟಿಗಳು ವರ್ಕ್ ಆಗಿಲ್ಲ, ಅದರ ಲೆಕ್ಕಾಚಾರಗಳು ವರ್ಕ್ ಆಗಲಿಲ್ಲ ಸರಿಯಾದ ರೀತಿಯಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತೊಂದು ಸಂಗತಿ ಅಂದರೆ ಒಕ್ಕಲಿಗರು DK ಶಿವಕುಮಾರ್ ಕೈ ಹಿಡಿದು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸಿಕೊಡ್ತಾರೆ ಅಂದ್ಕೊಂಡಿದ್ರು. ದಕ್ಷಿಣ ಕರ್ನಾಟಕದಲ್ಲಿ ಹಾಗೆ ನೋಡೋಕ್ಕೆ ಹೋದರೆ ನಮಗೆ ಚಾಮರಾಜನಗರ ಒಂದು ಹೊರತುಪಡಿಸಿದರೆ ಬೇರೆ ಸ್ಥಾನಗಳನ್ನು ಗೆದ್ದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಕೈ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಮತ್ತೊಂದು ವಿಷಯ ಇಲ್ಲಿ ಹೇಳಲೇಬೇಕು. ನೋಡಿ, ನಾವು ಕೇಂದ್ರ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಗೆದ್ದುಕೊಂಡ್ರು, ಮತ್ತು ದಾವಣಗೆರೆ ಹಾಸನ ಎರಡನ್ನೂ ಕೇಂದ್ರ ಕರ್ನಾಟಕ ಅಂತಲೇ ಹೇಳ್ಬೋದು. ಇವೆರಡು ಸ್ಥಾನವನ್ನು ಗೆದ್ದುಕೊಂಡಿದ್ದಾರೆ. ಆದರೆ ಇವರು 15ರಿಂದ 18 ಅಂತ ಏನು ಹೇಳ್ಕೊಂಡಿದ್ರು ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.